ನಾವು ಕೇಳಬೇಕಾಗಿರೋದೇ ಅದು. ನೀನು ಬ್ರಹ್ಮನಾಗಿ ನನ್ನಲ್ಲಿ ಬಾ, ಬ್ರಹ್ಮ ಜ್ಞಾನವನ್ನು ಕೊಡು, ನನ್ನಲ್ಲಿ ಸರಸ್ವತಿ ಜೊತೆಗೆ ಬಾ, ಆ ತಾಯಿ ಜೊತೆ ಬಂದು ವಿವೇಕ ಕೊಡು. ನನಗೆ ಹಣ ಇದೆ, ನನ್ನಲ್ಲಿ ಇನ್ನೂ ದುರ್ಬುದ್ಧಿಗಳಿದೆ, ರಾಕ್ಷಸತ್ವ ಇದೆ, ಪಶುತ್ವ ಇದೆ, ನನ್ನಲ್ಲಿ ತಮಸ್ಸು ಸೇರ್ಕೊಂಡಿದೆ, ತಮಸ್ಸು ರಜಸ್ಸು ಎಲ್ಲವನ್ನು ಕಳಿ ಅಂತ ಕೇಳಬೇಕು ಶಿವನನ್ನ. ಆಗ ಅವನೇನ್ ಮಾಡ್ತಾನೆ, ಆ ರುದ್ರ ರೂಪವನ್ನ ಹೋಗಿ ಸದಾಶಿವನಾಗಿ 5ನೇದರಲ್ಲಿ ಅನುಗ್ರಹ ಕೊಡ್ತಾನೆ. ಇದೇ ಪಂಚಬ್ರಹ್ಮರು ಅಂತ ಹೇಳ್ತಾರೆ. ಶಿವನಿಗೂ ಕೂಡ 5 ಹೆಸರಿದೆ. ಒಂದೊಂದು ಸ್ಟೇಜ್ ಅಲ್ಲೂ ಕೂಡ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ ಕಾರ್ಯಗಳನ್ನು ಶಿವ ಮಾಡ್ತಾ ಇದ್ದಾನೆ ನಮ್ಮಲ್ಲಿ. ಅನುಗ್ರಹಕಾರಕ ಯಾರು? ಶಿವ. ಆ ಶಿವ ಯಾವ ರೂಪದಲ್ಲಿದ್ದಾನೆ? ಸದಾಶಿವ ರೂಪದಲ್ಲಿದ್ದಾನೆ. ಆ ಮಹೇಶ್ವರನಾಗಿ ನಮಗೆ ಕಾಣ್ಬೇಕಾದ್ರೆ, ಯೋಗೀಶ್ವರನಾಗಿ ಕಾಣ್ಬೇಕಾದ್ರೆ ಶಿವ ಒಬ್ನೇ ಕಾಣೋದಿಲ್ಲ. ಆಗ ಎಲ್ಲಾ ಚರಾಚರದಲ್ಲೂ, ಅಣುವಿನಲ್ಲೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯ ಜೊತೆಗೆ ಅವನು ಮಹಾಕಾಲನಾಗಿ ಕಾಣಿಸ್ತಾನೆ, ಸಮಯ ಸ್ವರೂಪದಲ್ಲಿ. ಇಲ್ಲಿ ನಾವು ಬಂದಿರೋದು ಟೈಮ್ ಈಸ್ ಮಹಾಕಾಲ, ಮಹಾಕಾಲ ಈಸ್ ಶಿವ, ಶಿವ ಈಸ್ ಪ್ರೆಸೆಂಟ್.